ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಶಾಸ್ತ್ರೀಯ ಶಾಸ್ತ್ರ ಚಾನಲ್ನ ವಿಷಯ ಏನಪ್ಪ ಅಂತಂದರೆ ಶರೀರ, ಜೀವನ ಮತ್ತು ಧ್ಯಾನ. ಸ್ನೇಹಿತರೆ, ಇವತ್ತು ನಾನು ಈ ವಿಷಯದಲ್ಲಿ ಮುಂದುವರೋಕ್ಕಿಂತ ಮೊದಲು ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ, ಈ ಒಂದು ವಿಷಯವು ಬಹಳ ವಿಸ್ತಾರ ಹೊಂದುತ್ತಾ ಹೋಗುತ್ತದೆ ಮತ್ತು ಇದಕ್ಕೆ ತಂದೆ ಆದಂತಹ ರೂಪರೇಷೆಗಳು ಮತ್ತು ಬೃಹದಾಕಾರವಾಗಿ ಇದು ತನ್ನದಾದಂಥ ಒಂದು ಸ್ಥಿತಿಗತಿಯಲ್ಲಿ ಬೆಳೆಯುತ್ತಾ ಹೋಗುತ್ತದೆ. ಇದಕ್ಕೆ ತಮ್ಮ ಸಹಕಾರವು ಅತ್ಯಗತ್ಯ ಎಂದು ನಾನಿಲ್ಲಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಹೆಚ್ಚಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಸಪೋರ್ಟ್ ಮಾಡೋದನ್ನು ಮರಿಬೇಡ ಅಂತ ಹೇಳ್ತಾ ವಿಷಯನ ಈಗ ನಾನು ಪ್ರಾರಂಭಿಸ್ತಾ ಇದ್ದೀನಿ. ಸ್ನೇಹಿತರೆ, ಇಲ್ಲಿ ನಾವು ನೋಡೋದಾದರೆ ಜೀವನ ಅಂತಂದರೆ ಏನು ಅನ್ನೋದು ನಮ್ಮಲ್ಲಿ ಪ್ರಶ್ನೆ ಮಾಡೋಣ. ಜೀವನ ಅನ್ನೋದನ್ನು ಏನು ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬೇಕು. ಯಾರಾದರೂ ನಾವು ಹೋಗ್ಬಿಟ್ಟು ಜೀವನ ಏನು, ಜೀವನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳೋದಾಗಿದ್ದರೆ ಕಷ್ಟ ನಷ್ಟಗಳಿಂದ ಕೂಡಿದೆ, ತುಂಬ ದುಃಖದಾಯಕವಾಗಿದೆ ಅಂತಲೇ ಹೇಳ್ತಾರೆ. ಇದು ಜೀವನ ಅನ್ನೋದು ಅವರವರ ಅಭಿಪ್ರಾಯ. ಇಲ್ಲಿ ನಿಮ್ಮ ಅಭಿಪ್ರಾಯ ಅನ್ನೋದನ್ನು ಕಮೆಂಟ್ ಮೂಲಕ ತಾವು ತಿಳಿಸ್ಬೋದು. ಸ್ನೇಹಿತರೆ, ಇಲ್ಲಿ ನನ್ನ ಪ್ರಕಾರ ಜೀವನ ಅಂದರೆ ಜ್ಞಾನದ ಒಂದು ಅಗೋಚರ ಶಕ್ತಿ. ಆ ಜ್ಞಾನವನ್ನು ನಾವು ಇಲ್ಲಿ ಅರಿತುಕೊಳ್ಳುತ್ತಾ ಹೋಗುವುದೇ ಜೀವನದ ಒಂದು ಇಲ್ಲಿ ಮುಖ್ಯ ಉದ್ದೇಶವಾಗಿದೆ. ಹಾಗಾದರೆ ಜ್ಞಾನವನ್ನು ಬೆಳೆಸಿಕೊಂಡು ಏನು ಮಾಡೋದು ಅನ್ನೋದೊಂದು ತಿಳ್ಕೊಂಡಾಗ, ಜ್ಞಾನದಿಂದ ನಮಗೆ ಪ್ರತಿದಿನದ ಜೀವನದಲ್ಲಿ ಆಗು ಹೋಗುಗಳಿಗೆ ಪ್ರೇರಣೆಯಾಗಿ ನಡೆಯತಕ್ಕಂಥ ವಿಷಯಗಳನ್ನು ನಾವು ಅರಿತುಕೊಂಡು ಅದಕ್ಕೆ ಬರುವಂತಹ ಒಂದು ಸಂಭಾವನೆಯ ರೂಪರೇಷೆಗಳನ್ನು ರಚಿಸುವುದೇ ಈ ಜ್ಞಾನದ ಮುಖ್ಯ ಉದ್ದೇಶವಾಗಿದೆ. ಜ್ಞಾನವು ನಮಗೆ ಹೇಗೆ ಸಹಕಾರಿಯಾಗುತ್ತೆ ಅನ್ನೋದನ್ನು ಇನ್ನೊಂದು ವಿಚಾರ ಮಾಡೋದಾಗಿದ್ದರೆ, ಜ್ಞಾನವು ನಮಗೆ ಸಾಧನೆಯೆಡೆಗೆ ಸಾಗಲು ಸಹಕಾರಿಯಾಗಿದೆ ಅಂತೇಳಿ ನಾವು ಹೇಳ್ಬೋದು. ಹಾಗಾದರೆ ಇಲ್ಲಿ ನಾವು ಸಾಧನೆ ಅನ್ನೋದನ್ನು ಯಾವ ರೀತಿಯಾಗಿ ತೆಗೆದುಕೊಳ್ಬೋದು? ಸಾಧನೆ ಎನ್ನುವುದು ಜೀವನದಲ್ಲಿ ಬೇಕಾದಂಥ ಬಹುಮುಖ್ಯ ಒಂದು ಅಸ್ತ್ರವಾಗಿ ಇಲ್ಲಿ ನಾವು ಬಳಸಲಾಗಿರುತ್ತದೆ. ನಾವು ಹಿಂದಿನ ಕಾಲದಲ್ಲಿ ನೋಡೋದಾಗಿದ್ದರೆ ನಮ್ಮ ಹಿರಿಯಕರೆಲ್ಲ ಹೇಳೋರು, ದೇಶ ತಿರುಗಬೇಕು ಅಥವಾ ಕೋಶ ಓದಬೇಕು ಅಂತ ಹೇಳಿ. ಇದರ ಅರ್ಥ ದೇಶವನ್ನು ತಿರುಗಿದಾಗ ಅಲ್ಲಿಯ ಪ್ರಾಪಂಚಿಕ ಜ್ಞಾನವನ್ನು ಅರಿತುಕೊಳ್ಳೋದೇ ದೇಶ ತಿರುಗುವುದರ ಅರ್ಥ, ಮತ್ತು ಕೋಶವನ್ನು ಓದುವುದಾಗಿದ್ದರೆ ಕೋಶದಲ್ಲಿ ವಿಸ್ತರಿಸಲು ಅಥವಾ ಹೇಳಲ್ಪಟ್ಟಂಥ ಅಂಶಗಳನ್ನು ಅರಿತುಕೊಂಡು ಮನದಟ್ಟು ಮಾಡಿಕೊಳ್ಳೋದೇ ನಾವು ಕೋಶವನ್ನು ಓದುವಂತಹ ಒಂದು ಅರ್ಥವಾಗಿರುತ್ತದೆ. ಇವೆಲ್ಲವನ್ನು ಮೀರಿರತಕ್ಕಂತಹ ಒಂದು ಶಕ್ತಿಯು ನಮ್ಮೆಲ್ಲರನ್ನು ರಚಿಸಿ ಮತ್ತು ನಡೆಸಲಾಗಿರುತ್ತದೆ. ಅಂತಹ ಒಂದು ಶಕ್ತಿಯನ್ನು ಅರಿತುಕೊಳ್ಳುವುದೇ ಈ ಧ್ಯಾನ. ಜೀವನ ಮತ್ತು ಸಾಧನೆಯ ನಡುವೆ ಬರತಕ್ಕಂತಹ ಕಷ್ಟ ನಷ್ಟಗಳು, ಸಂತೋಷ, ದುಃಖ, ಈ ರೀತಿಯಾದಂಥ ಅನೇಕ ಭಾವನೆಗಳು ಒಳಗೊಂಡ ಜೀವನದ ಒಂದು ಉದ್ದೇಶವನ್ನು ಅಥವಾ ಗುರಿಯನ್ನು ತಲುಪಲು ನಮ್ಮ ಮನಸ್ಸನ್ನು ಕೇಂದ್ರೀಕೃತ ಮಾಡಿಕೊಂಡು ಆ ಒಂದು ವಿಷಯವನ್ನು ಹಿಮ್ಮೆಟ್ಟಿಕೊಂಡು ಹೋಗಿ ಆ ವಿಷಯದಲ್ಲಿ ಪರಿಪೂರ್ಣತೆಯನ್ನು ಪಡೆದುಕೊಳ್ಳೋದೇ ಸಾಧನೆ ಅಥವಾ ಗುರಿ. ಈ ಒಂದು ಸಾಧನೆಯನ್ನು ಸಾಧಿಸಲು ಅಥವಾ ಗುರಿಯನ್ನು ತಲುಪಲು ಹೊರಟಾಗ ನಮ್ಮ ಮನಸ್ಸು ಕೇಂದ್ರೀಕೃತವಾಗಿ, ನಿಶ್ಚಲವಾಗಿ ಮತ್ತು ಯಾವುದೇ ರೀತಿ ಮನಸ್ಸಿನಲ್ಲಿ ಬದಲಾವಣೆ ಆಗದೆ ತದೇಕ ಚಿತ್ತದಿಂದ ನಾವು ನಮ್ಮ ಗುರಿಯನ್ನು ತಲುಪಲು ಈ ವಿಷಯ ಮೂಲಗಳು ಸಹಾಯ ಮಾಡಲಿಕ್ಕಾಗುತ್ತವೆ ಅಂಥೇಳಿ ನಾನು ಹೇಳ್ಪಡ್ತೀನಿ. ಈಗ ನಾವು ಮೊದಲೇದಾಗಿ ವಿಚಾರ ಮಾಡೋದಾಗಿದ್ದರೆ ಶರೀರ. ಮನುಷ್ಯನ ಜೀವನವು ಅಥವಾ ದೇಹವು ಈ ಒಂದು ಪಂಚಭೂತದಿಂದ ಮಾಡಲ್ಪಟ್ಟಿದೆ. ಇಲ್ಲಿ ನಾವು ನೋಡೋದಾಗಿದ್ದರೆ ಪಂಚಭೂತಗಳು ಯಾವ್ಯಾವು? ಆಕಾಶ, ಭೂಮಿ, ವಾಯು, ಜಲ ಮತ್ತು ಅಗ್ನಿ. ಈ 5 ಪಂಚಭೂತಗಳು ಕೂಡಿದಾಗಿಯೇ ನಮ್ಮ ದೇಹವು ರಚಿಸಲ್ಪಟ್ಟಿದೆ. ಇಲ್ಲಿ ನಾವು ನೋಡೋದಾಗಿದ್ದರೆ ಈ ಪಂಚಭೂತಗಳು ನಮಗೆ ಎಲ್ಲಿ ಸಿಗ್ತವೆ? ನಾವು ಸರಳವಾಗಿ ನಾವು ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ತದೇಕ ಚಿತ್ತದಿಂದ ನೋಡಿದ್ದಾಗಿದ್ದರೆ ಬೇಕಾಗಿರುವಂಥ ಅಗ್ನಿ, ಆಕಾಶ, ಭೂಮಿ, ಜಲ, ವಾಯು, ಈ 5 ವಸ್ತುಗಳು ನಮ್ಮ ವಾತಾವರಣದಲ್ಲಿಯೇ ಕಂಡುಬರುತ್ತವೆ. ದೇಹವು ಆ ಒಂದು ವಸ್ತುಗಳಿಂದ ರಚಿಸಲ್ಪಟ್ಟಾಗ ತನ್ನದೇ ಆದಂಥ ಅಂಶಗಳಿಗೆ ಅದು ಹೊಂದಿಕೊಳ್ಳೋದು ಸಹಜ ಪ್ರಕೃತಿ. ಆದ್ದರಿಂದ ಆ ಒಂದು ವಸ್ತುಗಳನ್ನು ಹುಡುಕಿಕೊಂಡು ಹೊರಟಾಗ ನಮ್ಮ ದೇಹವು ಬಲಿಷ್ಠವಾಗುವುದಲ್ಲದೆ, ಸದೃಢವಾಗುವುದಲ್ಲದೆ, ಜ್ಞಾನವನ್ನು ಹೆಚ್ಚಿನ ರೂಪದಲ್ಲಿ ರೂಪಿಸಿಕೊಳ್ಳಲು ಸಹಾಯವಾಗುತ್ತದೆ. ಮತ್ತು ದೇಹವನ್ನು ಹೆಚ್ಚಿನ ಪರಿಪೂರ್ಣತೆಯನ್ನು ಪಡೆದುಕೊಂಡಾಗ ನಾವು ಮಾಡಲಿರ್ತಕ್ಕಂಥ ಸಾಧನೆ ಅಥವಾ ಮಾಡಲು ಹೊರಟಿರತಕ್ಕಂಥ ಸಾಧನೆಯು, ಗುರಿಯು ಸುಲಭವಾಗಿ ಮತ್ತು ಸರಳವಾಗಿ ತಲುಪಲು ಸಾಧ್ಯವಾಗುತ್ತದೆ. ಈ ಒಂದು ಸರಳವಾಗಿ ತಲುಪಲು ಬೇಕಾಗಿರುವಂಥ ಸಾಧನವೇ ಧ್ಯಾನ. ಇಲ್ಲಿ ನಾವು ಧ್ಯಾನವನ್ನು ಮಾಡಲು ಹೊರಟಾಗ ಹಲವು ಅಂಶಗಳು ನಮ್ಮಲ್ಲಿ ಮೂಡಲ್ಪಡುತ್ತವೆ. ಅಥವಾ ಧ್ಯಾನಕ್ಕೆ ನಾವು ಇಲ್ಲಿ ಒಂದು ಸಿದ್ಧತೆಯನ್ನು ಮಾಡಿಕೊಳ್ಳುವಾಗ ನಮಗೆ ಅನೇಕ ಅಂಶಗಳು ಇಲ್ಲಿ ಕಂಡುಬರುತ್ತವೆ. ಇಲ್ಲಿ ನಾವು ಸರಳವಾಗಿ ನೋಡೋದಾಗಿದ್ದರೆ ನಮ್ಮ ದೇಹದ ಬಾಹ್ಯ ಪದರವಾದಂತಹ ಚರ್ಮ ಅಥವಾ ನರಕೋಶ ಮಂಡಲ, ಎರಡನೇದು ಸ್ನಾಯುಗಳಿಂದ ರಚಿಸಲ್ಪಟ್ಟಂತಹ ಒಂದು ಅಥವಾ ಮೂಳೆಗಳಿಂದ ರಚಿಸಲ್ಪಟ್ಟಂತಹ ಒಂದು ಅಚ್ಚು, ಮೂರನೇದು ಅಗೋಚರವಾದ ಶಕ್ತಿಯಿಂದ ಕೂಡಿರತಕ್ಕಂಥ ಮನಸ್ಸು ಅಥವಾ ಮನಸ್ಥಿತಿ. ಈ ಮೂರು ಒಂದಕ್ಕೊಂದು ಸಮನಾಗಿ ಹೊಂದಿಕೊಂಡು ಮತ್ತು ತನ್ನದೇ ಆದಂಥ ಒಂದು
ಪ್ರಕೃತಿಯಿಂದ ಪಡೆಯಲ್ಪಟ್ಟಂತಹ ಒಂದೇ ಸ್ಥಿತಿಗತಿಯಲ್ಲಿ ಸ್ಥಿರವಾಗಿ ಮತ್ತು ಕೇಂದ್ರೀಕೃತವಾಗಿ ಕೂಡಿಕೊಂಡು ನಡೆದುಕೊಂಡು ಹೊರಟಾಗ ಆ ಒಂದು ಅರಿವೇ ಕೂಡಿದಂತಹ ಪರಿಸ್ಥಿತಿಯೇ ಜ್ಞಾನವಾಗಿರುತ್ತದೆ ಅಥವಾ ಧ್ಯಾನವಾಗಿರುತ್ತದೆ. ಮನುಷ್ಯನು ಈ ಜೀವನದಲ್ಲಿ ಅರಿವನ್ನು ಪಡೆದುಕೊಳ್ಳುವುದಕ್ಕಾಗಿ ಶಿಕ್ಷಣವನ್ನು ಹೊಂದುತ್ತಾನೆ. ಆ ಶಿಕ್ಷಣವೇ ಅವನಿಗೆ ಮಾರ್ಗದರ್ಶಿಯಾಗಿ ಅವನ ಜೀವನವು ಮುನ್ನಡೆಸಲು ಸಹಾಯಕವಾಗುತ್ತದೆ. ಅದೇ ರೀತಿಯಾಗಿ ಪ್ರಪಂಚದಲ್ಲಿ ನಡೆಯುವಂಥ ಬದಲಾವಣೆಗಳು, ಪ್ರಪಂಚದಲ್ಲೆಲ್ಲ ರೂಪುಗೊಳ್ಳುವಂಥ ಹೊಸ ವಿಷಯಗಳು ಮತ್ತು ಹೊಸದಾದಂತಹ ಅರಿವಿನ ಬಗ್ಗೆ ತಿಳಿದುಕೊಳ್ಳುವಂತಹ ಶಿಕ್ಷಣವೇ ಧ್ಯಾನವಾಗಿರುತ್ತದೆ. ಈ ಧ್ಯಾನವು ನಮ್ಮ ದೇಹದ ಸ್ಥಿತಿಗತಿ, ಮನಸ್ಸು ಹಾಗೆ ಶರೀರದೊಂದಿಗೆ ಹೊಂದಿಕೊಂಡಾಗ ಆಗುವಂಥ ವಿಸ್ಮಯವೇ ನಮಗೆ ಸಿಗಬೇಕಾದಂತಹ ಈ ಕಾಸ್ಮಿಕ್ ಎನರ್ಜಿ. ಅಂದರೆ ನಮ್ಮ ದೇಹಕ್ಕೆ ಬೇಕಾದಂತಹ ಒಂದು ವಿವೇಕ, ಜ್ಞಾನ ಉನ್ನತವಾದಂಥ ಮಟ್ಟದಲ್ಲಿ ಸಿಗುವಂತಹ ಶಿಕ್ಷಣ. ಅದಕ್ಕೆ ನಾವು ಮುಖ್ಯ ಪ್ರಾಣ ಎಂದು ಕೂಡ ಕರಿತೀವಿ. ಇಲ್ಲಿ ನಾವು ಮೊದಲು ನೋಡೋದಾಗಿದ್ದರೆ ಶರೀರ ಏಕೆ ಬಳಲುತ್ತದೆ ಅಥವಾ ಕಷ್ಟ ನಷ್ಟಕ್ಕೆ ಏಕೆ ಗುರಿಯಾಗುತ್ತೆ ಅನ್ನೋದನ್ನು ನಾವು ನೋಡೋಣ. ಇಲ್ಲಿ ನಾವು ಗಮನಿಸಬೇಕಂತ ಅಂಶವೇನಪ್ಪ ಅಂತಂದರೆ, ಶರೀರ ಪಂಚಭೂತದಿಂದ ಮಾಡಲ್ಪಟ್ಟಿದೆ ಅಂತ ನಾವು ಇಲ್ಲಿ ನೋಡಿದ್ವಿ. ಇಲ್ಲಿ ಪಂಚಭೂತಗಳು ಅಂತ ನಾವು ಗಮನಿಸಿದಾಗ ಅದರಲ್ಲಿ ಅದರದೇ ಆದಂಥ ಅಂಶಗಳು ಕೂಡ ಕೂಡಿರ್ತವೆ. ಈಗ ನಾವು ಉದಾಹರಣೆಗಾಗಿ ನೋಡೋದಾಗಿದ್ದರೆ, ನಾವು ಭೂಮಿಯಲ್ಲಿ ನೋಡೋದಾಗಿದ್ದರೆ ಅದಿರು, ಕಬ್ಬಿಣ, ಬೆಳ್ಳಿ, ತಾಮ್ರ, ಹಿತ್ತಾಳೆ ಈ ರೀತಿಯಾದಂತಹ ಖನಿಜ ಅಂಶಗಳು ಕೂಡ ಭೂಮಿಯಲ್ಲಿ ಕೂಡಿರ್ತವೆ. ಆ ಒಂದೇ ಅಂಶಗಳು ಕೂಡ ನಮ್ಮ ದೇಹದಲ್ಲಿ ಕೂಡ ನೆಲೆಸಲ್ಪಡುತ್ತವೆ. ಅಥವಾ ವಾಯುದಲ್ಲಿ ನೋಡೋದಾಗಿದ್ದರೆ ಆಮ್ಲಜನಕ, ಇಂಗಾಲದ ಡೈಆಕ್ಸೈಡ್ ಇದೇ ರೀತಿಯಾದಂಥ ಹಲವಾರು ರಾಸಾಯನಿಕ ವಾಯು ಪದಾರ್ಥಗಳು ಅದು ಕೂಡ ಆ ಅಂಶಗಳು ಕೂಡ ನಮ್ಮ ದೇಹದಲ್ಲಿ ರಚಿಸಲ್ಪಟ್ಟಿರ್ತವೆ. ಇನ್ನು ಅಗ್ನಿಯಲ್ಲಿ ನೋಡೋದಾಗಿದ್ದರೆ ಇದೇ ರೀತಿಯಾದಂಥ ಖನಿಜಾಂಶಗಳು ಮತ್ತು ನಮ್ಮ ದೇಹದಲ್ಲಿ ಅಗ್ನಿಕಾರಕ ಅಂಶವಾದಂತಹ ಇಲ್ಲಿ ನಮ್ಮ ಹೊಟ್ಟೆಯಲ್ಲಿ ಉದರದಲ್ಲಿ ನೋಡಬೇಕಾದ್ರೆ ಅದೇ ಅಂತಹ ಅಗ್ನಿ ಅಂಶ ಮತ್ತು ಅದೇ ರೀತಿಯಾದಂತಹ ನೋಡಬೇಕಾದರೆ ಆಕಾಶದಲ್ಲಿ ಹೊಂದಿರತಕ್ಕಂತಹ ಒಂದು ಪ್ರಕೃತಿ ಸ್ವಭಾವವೇ ನಮ್ಮ ಮೆದುಳಿನಲ್ಲಿ ನಡೆಯತಕ್ಕಂತಹ ಬದಲಾವಣೆಗಳು ಮತ್ತು ರೂಪರೇಷೆಗಳು. ಮಾನವ ಶರೀರವು 70% ನೀರಿನಿಂದ ಮಾಡಲ್ಪಟ್ಟಿದೆ ಅಂತ ನಾವಿಲ್ಲಿ ನೋಡಿದ್ದೀವಿ, ತಿಳಿದಿರೋಂಥ ಅಂಶ ಕೂಡ. ಈಗ ಈ ಜಲದ ಅಂಶ ಕೂಡ ನಮ್ಮ ದೇಹದಲ್ಲಿ ರೂಪಿಸಲ್ಪಟ್ಟಿದೆ ಅಥವಾ ನೆಲೆಯೂರಲ್ಪಟ್ಟಿದೆ. ಈ ಎಲ್ಲ 5 ಅಂಶಗಳು ನಮ್ಮನ್ನು ಹಿಡಿದುಟ್ಟುಕೊಂಡು ಭೂಮಿ ಮೇಲೆ ಇರುವಾಗ ನಾವು ಗುರುತ್ವಾಕರ್ಷಣ ಶಕ್ತಿಯಿಂದ ನೆಲೆಯೂರಿ ನಿಂತಿದ್ದಾಗ ಭೂಮಿ ಅಂಶ ಕೂಡ ಸಾಕ್ಷಾತ್ತಾಗಿ ನಮ್ಮನ್ನು ನೆಲೆಸಿರುವುದು ಆಶ್ಚರ್ಯಕರ ವಿಷಯವೇನಲ್ಲ. ಅಂದರೆ ಈ ಒಂದು ಪರಿಪೂರ್ಣತೆ ಸದಾಕಾಲ ನಮ್ಮ ದೇಹದಲ್ಲಿ ಉಳಿದಾಗ ಮಾತ್ರ ಈ ಒಂದು ಭೂಮಿಯಿಂದ ನಾವು ಹೆಚ್ಚಿನ ಜ್ಞಾನವನ್ನು ಪಡೆಯಲು ಸಾಧ್ಯ. ಇದರಲ್ಲಿ ಯಾವುದೇ ಒಂದು ಕುಂದುಕೊರತೆಗಳಾದಾಗ ಕೂಡ ದೇಹದಲ್ಲಿ ನಡೆಯುವಂಥ ಬದಲಾವಣೆಗಳು ಮತ್ತು ದೇಹದ ಹೊರಗೆ ನಡೆಯುವಂಥ ಬದಲಾವಣೆ ಕೂಡ ಈ ಒಂದು ಬದಲಾವಣೆಯ ವ್ಯತಿರಿಕ್ತವಾದಂತಹ ಪರಿಣಾಮವೇ ಮಾನವ ಜೀವನದಲ್ಲಿ ಭೌತಿಕವಾದಂತಹ ಅವಸ್ಥೆ ಅಥವಾ ಪರಿಸ್ಥಿತಿಯಲ್ಲಿ ಹಾಗೆ ಶರೀರದ ಮೇಲೆ ಕೂಡ ಈ ಒಂದು ಎಲ್ಲ ಭಾವನೆಗಳು ಆತನ ಜೀವನದಲ್ಲಿ ಸಾಧ್ಯ ಕಷ್ಟವನ್ನು ಬೀರಲು ಇಲ್ಲಿ ಒಂದು ಪ್ರಮಾಣವಾಗಿರ್ತದೆ ನಾನು ಹೇಳಿ ಬಯಸ್ತೀನಿ. ಅಂದರೆ ಮನುಷ್ಯನ ಜೀವನದಲ್ಲಿ ಅನುಭವಿಸ್ತಕ್ಕಂತಹ ಪರಿಣಾಮಗಳು, ಕಷ್ಟಗಳು, ನಷ್ಟಗಳು, ದುಃಖ ಹಾಗೆ ಸಂತೋಷ ಈ ಎಲ್ಲ ಒಂದು ಪರಿಸರದಲ್ಲಿ ನಡೆಯತಕ್ಕಂಥ ಬದಲಾವಣೆಗಳೇ ಮಾನವ ಜೀವನದಲ್ಲಿ ಕೂಡ ಮೂಡಲ್ಪಡುತ್ತವೆ ಅಂತ ಅಲ್ಲಿ ನಾವಿಲ್ಲಿ ಕಂಡ್ಕೋಬೋದು. ನಾವು ಇಲ್ಲಿವರೆಗೆ ಶರೀರ ಯಾವ ರೀತಿಯಾಗಿ ಒಂದು ಜೀವನದಲ್ಲಿ ಕಷ್ಟ ನಷ್ಟಗಳು ಅಥವಾ ತೊಂದರೆಗಳು, ಸುಖ ದುಃಖಗಳು ಅಥವಾ ಪರಿಣಾಮಗಳಲ್ಲಿ ಈ ಒಂದು ಶರೀರವು ಭಾಗಿಯಾಗಿರುತ್ತೆ ಅನ್ನೋದನ್ನು ನಾವು ಕಂಡುಕೊಂಡ್ವಿ. ಇನ್ನು ಮುಂದಿನ ವಿಷಯದಲ್ಲಿ ಅಥವಾ ಮುಂದಿನ ವಿಡಿಯೋದಲ್ಲಿ ಶರೀರದ ನಂತರ ಜೀವನ ಯಾವ ರೀತಿ ರೂಪಿಸಲ್ಪಡುತ್ತದೆ ಮತ್ತು ಧ್ಯಾನವು ಯಾವ ರೀತಿಯಾಗಿ ಸಹಾಯಕವಾಗುತ್ತೆ ಅನ್ನೋದನ್ನು ಮುಂದಿನ ಬರುವಂತಕ್ಕಂಥ ವಿಡಿಯೋಗಳಲ್ಲಿ ನಾವು ವಿಷಯನ ಇಲ್ಲಿ ನೋಡ್ತೀವಿ. ಅದಕ್ಕಾಗಿ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಇನ್ನೂ ಹೆಚ್ಚು ಕುತೂಹಲಕರ ಮಾಹಿತಿ ಮತ್ತು ಇನ್ನೂ ಅಗೋಚರವಾದಂಥ ಮಾಹಿತಿಯೊಂದಿಗೆ ನಿಮಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮ ಆರೋಗ್ಯನ ಕೂಡ ಕಾಪಾಡಿಕೊಳ್ಳಿ. ಇಂಥ ಒಂದು ಹೆಮ್ಮೆಯ ಪರಂಪರೆಯನ್ನು ನಾವು ಉಳಿಸೋಣ ಹಾಗೆ ಬೆಳೆಸೋಣ. ವಿಡಿಯೋ ವೀಕ್ಷಣೆ ಮಾಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.